ಬಿಗ್ ಬಾಸ್ ವಿನ್ನರ್ ಹನುಮಂತನ ಮನೆಯಲ್ಲಿ ಸೂತಕ ಆವರಿಸಿದೆ. ಬಿಗ್ ಬಾಸ್ ಟ್ರೋಫಿ ಗೆದ್ದ ಹೊತ್ತಲ್ಲೇ ಹನುಮಂತನ ಚಿಕ್ಕಪ್ಪ ಸಾವನ್ನಪ್ಪಿದ್ದಾರೆ. ಚಿಲ್ಲೂರು ಬಡ್ನಿಯ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ. ಹಾವೇರಿಯ ಬಡ್ನಿ ಹೈದ ಕುರಿಗಾಯಿ ಕುವರ ಮೈಕ್ ಹಿಡಿದು ನಿಂತ್ರೆ ಮಹಾ ಸಂಗೀತಗಾರ, ಆಟಕ್ಕೆ ಅಂತ ನಿಂತ್ರೆ ಚಾಣಾಕ್ಷ ಚತುರ, ನೋಡೋಕೆ ಸಿಂಪಲ್, ಸಿಕ್ಕಾಪಟ್ಟೆ ಮಾಸ್ಟರ್ ಮೈಂಡ್. ಅಂಗಿ ಪಂಚೆ ಹಾಕೊಂಡ್ ಬಂದಿದ್ದ ಹನುಮಂತ ಇವತ್ತು ಬಿಗ್ ಬಾಸ್ ಸೀಸನ್ 11ರ ವಿಜೇತ. ಕುರಿ ಕಾಯೋನು ಕೂಡ ಕಮಾಲ್ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಮಹಾನ್ ಚತುರ ಈತ. ದೋಸ್ತ ಅಂತಾನೆ ಬಿಗ್ ಬಾಸ್ ಮುಡಿಗೇರಿಸಿಕೊಂಡಿರೋ ಬಡ್ನಿ ಹೈದನೀಗ ಗೆಲುವಿನ ಉತ್ತುಂಗದಲ್ಲಿ ನಿಂತಿದ್ದಾನೆ. ಆದ್ರೆ ಇದೇ ಖುಷಿಯ ಹೊತ್ತಲ್ಲಿ ಸಾವಿನ ಶಾಕ್ ಒಂದು ಸಿಕ್ಕಿದೆ. ಹನುಮಂತನ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಹನುಮಂತನ ಮನೆಯಲ್ಲಿ ಸಾವಿನ ಸೂತಕ. ಅಗಲಿದ ಚಿಕ್ಕಪ್ಪ ಸಂಭ್ರಮಕ್ಕೆ ಹಾಕಿದ್ರು ಬ್ರೇಕ್. ಬಿಗ್ ಬಾಸ್ ವಿನ್ನರ್ ಹನುಮಂತನನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು ಅಂತ ಅಭಿಮಾನಿ ಬಳಗ ದೊಡ್ಡ ಪ್ಲಾನ್ ಮಾಡಿತ್ತು. ಆದ್ರೆ ಹನುಮಂತನ ಚಿಕ್ಕಪ್ಪ ದೇವಪ್ಪ ಅನ್ನೋರು ನಿಧನರಾಗಿರೋದ್ರಿಂದ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿಯಲ್ಲಿ ಸೂತಕದ ಕಾರ್ಮೋಡ ಆವರಿಸಿದೆ. ದೇವಪ್ಪರನ್ನ ಕಳ್ಕೊಂಡು ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಅವನ ಗೌರವದಿಂದ ನಾವು ನೋಡಕ್ಕೆ ಬಂದಿದ್ವಿ. ಆದರೆ ಅವರು ಸ್ವಲ್ಪ ಅವ್ರ ಕಾಕರು ಯಾರು ತೀರ್ಕೊಂಡಾರಂತ, ಅದಕ್ಕೆ ಅವರು ದುಃಖದಲ್ಲಿದ್ದಾರೆ. ಆದರೆ ಏನಪ್ಪ ಅಂದ್ರೆ ಅವರು ಬರ್ತಾರೆ. ಅವರು ಬಂದ್ಮ್ಯಾಗ ಅವರು ಸಮಾರಂಭದಾಗ ಇಲ್ಲ, ದುಃಖದಾಗದಾರೆ, ಎಲ್ಲ ನೂನ್ಯಾಗದಾರೆ. ಅದಕ್ಕಾಗಿ ನಾವು ವಾಪಸ್ ಹೊಂಟಿದ್ದೀವಿ. ಹನುಮಂತನ ಖಾಸ ಚಿಕ್ಕಪ್ಪನೇ ತೀರಿಕೊಂಡಿರೋದ್ರಿಂದ ಸಂಭ್ರಮಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ. 3 ದಿನದ ಸೂತಕ ಮುಗಿದ ನಂತರ ಇಡೀ ಊರಲ್ಲಿ ಮೆರವಣಿಗೆ ಮಾಡೋದಕ್ಕೆ ಗೆಳೆಯರ ಬಳಗ ಪ್ಲಾನ್ ಮಾಡಿಕೊಂಡಿದೆ. ಬಡ್ನಿ ಹೈದ ವಿನ್ನಾದ ದಿನದಿಂದಲೂ ಹನುಮನ ಊರಿಗೆ ಅಭಿಮಾನಿಗಳ ದಂಡೇ ಬರ್ತಿದೆ. ಹನುಮಂತ ಬರ್ತಾನೆ ಅಂತ ನೂರಾರು ಮಂದಿ ಬಂದು ಹೋಗ್ತಿದ್ದಾರೆ. ಆದ್ರೆ ಹನುಮಂತ ಇನ್ನೂ ಬೆಂಗಳೂರಿಂದ ಹೊರಟಿಲ್ಲ. ನಾಳೆ ಅಥವಾ ನಾಡಿದ್ದು ಹುಟ್ಟೂರಿಗೆ ಆಗಮಿಸಲಿದ್ದು ಆಗಲೇ ಗ್ರ್ಯಾಂಡ್ ವೆಲ್ಕಮ್ ಮಾಡೋ ತಯಾರಿ ಮಾಡಿಕೊಂಡಿದ್ದಾರೆ. ಭಾಳ ದಿನದ ಗೊತ್ತು ರೀ ನಮಗೆ. ನಾವು ಎಲ್ಲ ಅವ್ರ ಭಜನೆ ಗಿಜನೆ ಎಲ್ಲ ನೋಡೇವಿ ಸರ, ಭಾಳ ದಿನದ ಗೊತ್ತು. ಅದಕ್ಕೆ ಇವತ್ತು ನೋಡ್ಕೊಂಡು ಹೋದ್ರಾತಂತಂದು ಬಂದಿದ್ವಿ ಸರ್. ಭಾಳ ಖುಷಿ ಅನ್ನಿಸ್ತೈತೆ ಸರ, ಭಾಳ ಖುಷಿ ಅನ್ನಿಸ್ತೈತಿ. ಆ ಖುಷಿಲಿಂದ ನಾವು ಬಂದಿದ್ವಿ. ಮತ್ತು ಬಂದಾರಂತಂದು ಅವರು ಕಾಕರ ಏನೋ ನಿಧಾನ ಇದಕ್ಕೆ ನಮಗೆ ಇದಾಗಲಿಲ್ಲ ಇಲ್ಲಿ ನೋಡೋಕೆ ಅಂತ ಪರಿ. ಅದು ನಾಳಿಲ್ದ ನಾಡ್ದು ಬರ್ತಾರ ಬರ್ರಿ ಅಂತಂದು ಹೇಳಿದ್ರಿ. ಒಟ್ನಲ್ಲಿ ಹನುಮಂತನ ಪಾಲಿಗೆ ಖುಷಿ ದುಃಖ ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿದ್ದು ಬಡ್ನಿ ಹೈದನ ಬರುವಿಗೆ ಅಭಿಮಾನಿ ಬಳಗವೇ ಕಾದು ಕೂತಿದೆ. ಶಿವರಾಮ ಅಸುಂಡಿ, ನ್ಯೂಸ್ 18.